ಸೌತ್ ವರ್ಸಸ್ ನಾರ್ತ್. ಈ ಚರ್ಚೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಿಗೆ ನಡೆಯುತ್ತೆ. ಕೇಂದ್ರ ಸರ್ಕಾರಗಳು ದಕ್ಷಿಣದ ರಾಜ್ಯಗಳನ್ನ ಕಡೆಗಣನೆ ಮಾಡ್ತಾವೆ, ಉತ್ತರದ ರಾಜ್ಯಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾವೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟಿಗೆ ನಡೆಯುತ್ತಾ ಇರುತ್ತೆ. ಈ ಚರ್ಚೆ ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ಪ್ರತ್ಯೇಕ ದೇಶವನ್ನೇ ಮಾಡಬೇಕು ಅನ್ನುವ ಮಟ್ಟಿಗೆ ಈ ಚರ್ಚೆ ಮುಂದೆ ಹೋಗಿತ್ತು. ಇದೀಗ ಟೀಂ ಇಂಡಿಯಾದಲ್ಲೂ ಕೂಡ ಇದೇ ರಾಜಕೀಯ ಶುರುವಾಗಿದೆ. T20 ವಿಶ್ವಕಪ್ ತಂಡದಲ್ಲಿ 2 ರಾಜ್ಯದ ಆಟಗಾರರೇ ತುಂಬಿ ತುಳುಕುತ್ತಿದ್ದಾರೆ. ಬೇರೆ ರಾಜ್ಯದ ಆಟಗಾರರು ಇರೋದು ಅಲ್ಲೊಬ್ಬ ಇಲ್ಲೊಬ್ಬ, ಅದರಲ್ಲೂ ಸೌತ್ ಇಂಡಿಯಾ ಪ್ಲೇಯರ್ಸ್ ಇರೋದು ಇಬ್ಬರೇ. ಹೌದು, ಭಾರತದಲ್ಲಿ ಈಗ ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ. ಅಧಿಕಾರ ಹಿಡಿಯಲು ಎಲ್ಲಾ ಪಕ್ಷಗಳು ಹಾತೊರೆಯುತ್ತಿವೆ. ಅದರಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಿದ್ದಿಗೆ ಬಿದ್ದವರಂತೆ ಹೋರಾಡ್ತಿವೆ. ಕ್ರಿಕೆಟ್ ವಿಷಯದಲ್ಲೂ ಸೌತ್ ಇಂಡಿಯಾಗೆ ಅನ್ಯಾಯವಾಗ್ತಿದೆ ಅಂತ ಕ್ರಿಕೆಟ್ ಪಂಡಿತರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಕಾರಣ T20 ವಿಶ್ವಕಪ್ಗೆ ಆಯ್ಕೆಯಾದ ಟೀಂ ಇಂಡಿಯಾ. ಸದ್ಯ ಆಯ್ಕೆಯಾಗಿರುವ ಟೀಂ ಇಂಡಿಯಾವನ್ನ ನೋಡಿದಾಗ ಇದು ಭಾರತ ತಂಡಾನ ಅಥವಾ ಮುಂಬೈ ಗುಜರಾತ್ ಟೀಮಾ ಅನ್ನೋದು ಗೊತ್ತಾಗುತ್ತಿಲ್ಲ. ಹೌದು, T20 ವಿಶ್ವಕಪ್ಗೆ ಆಯ್ಕೆಯಾಗಿರುವ ಟೀಂ ಇಂಡಿಯಾವನ್ನೊಮ್ಮೆ ನೋಡಿ. 15 ಆಟಗಾರರ ಪೈಕಿ 8 ಆಟಗಾರರು 2 ರಾಜ್ಯದವರು. ಹೌದು, ಟೀಂ ಇಂಡಿಯಾದಲ್ಲಿ ಮುಂಬೈ ಹಾಗೂ ಗುಜರಾತ್ ಆಟಗಾರರೇ ತುಂಬಿ ತುಳುಕುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಸೌತ್ ಇಂಡಿಯಾ ಪ್ಲೇಯರ್ಸ್ಗೆ ಬೆಲೆಯೇ ಇಲ್ಲ. ತೆಲಂಗಾಣದ ಮೊಹಮ್ಮದ್ ಸಿರಾಜ್ ಮತ್ತು ಕೇರಳದ ಸಂಜು ಸ್ಯಾಮ್ಸನ್ ಬಿಟ್ಟರೆ ಉಳಿದವರೆಲ್ಲ ನಾರ್ತ್ ಇಂಡಿಯನ್ಸ್, ಅದರಲ್ಲೂ ಮುಂಬೈ ಮತ್ತು ಗುಜರಾತ್ನವರು. ಭಾರತೀಯ ಕ್ರಿಕೆಟ್ನಲ್ಲಿ ಈಗಲೂ ಕೂಡ ಮುಂಬೈ ಲಾಬಿ ನಡೆಯುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಮುಂಬೈನವರು, ಕ್ಯಾಪ್ಟನ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಸಹ ಮುಂಬೈ ಆಟಗಾರರೇ. 3 ಆಟಗಾರರು ಉತ್ತಮ ಆಟದಿಂದ ಸೆಲೆಕ್ಟ್ ಆಗಿದ್ರೆ ಇನ್ನೊಬ್ಬ ಆಟಗಾರ ಮುಂಬೈ ಕೋಟಾದಿಂದ ಆಯ್ಕೆಯಾಗಿದ್ದಾನೆ. ಅಲ್ಲಿಗೆ ಆಯ್ಕೆ ವಿಷಯದಲ್ಲಿ ಮುಂಬೈ ಲಾಬಿ ನಡೆಯುತ್ತಿದೆ ಅನ್ನೋದು ಸತ್ಯ. ಇನ್ನು ಗುಜರಾತ್ ರಾಜ್ಯದ 4 ಆಟಗಾರರು ವಿಶ್ವಕಪ್ ಟೀಮ್ನಲ್ಲಿದ್ದಾರೆ. ಉಪನಾಯಕ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಮತ್ತು ಜಸ್ಪ್ರೀತ್ ಬೂಮ್ರಾ ಜಡ್ಡು ಓಕೆ. ಇತ್ತೀಚಿನ ದಿನಗಳಲ್ಲಿ T20 ಟೀಮ್ನಲ್ಲಿಲ್ಲದ ಅಕ್ಷರ್ ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದ್ದೇಗೆ? ಕಳಪೆ ಫಾರ್ಮ್ ನಲ್ಲಿರುವ ಪಾಂಡ್ಯಗೆ ಚಾನ್ಸ್ ಸಿಕ್ಕಿದ್ದಾದ್ರೂ ಹೇಗೆ? ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಗುಜರಾತ್ನವರು ಅವರು ಲಾಬಿ ಮಾಡಿ ಈ ಇಬ್ಬರು ಆಟಗಾರರಿಗೆ ಚಾನ್ಸ್ ಕೊಡಿಸಿದ್ದಾರೆ ಅನ್ನೋದರಲ್ಲಿ ಅನುಮಾನವೇ ಬೇಡ ಅಂತಿದ್ದಾರೆ ಕೆಲವು ಜನ. ಇದರಿಂದ ಒಳ್ಳೆ ಆಟಗಾರರಿಗೆ ಅನ್ಯಾಯವಾಗಿದೆ ಅಂತಿದ್ದಾರೆ. ಹೌದು, IPL ಫ್ರಾಂಚೈಸಿಗಳು ಆಟಗಾರರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ನ 4 ಆಟಗಾರರು ಟೀಂ ಇಂಡಿಯಾದಲ್ಲಿದ್ದಾರೆ. ಹಾಗಾಗಿಯೇ ರಾಹುಲ್ ಆಯ್ಕೆಯಾಗದಿರೋದಕ್ಕೆ ಲಕ್ನೋ ಫ್ರಾಂಚೈಸಿ ಗರಂ ಆಗಿರೋದು. ಡೆಲ್ಲಿಯ 2 ಆಟಗಾರರು ಆಯ್ಕೆಯಾಗಿದ್ದಾರೆ. ಇತರೆ ರಾಜ್ಯದ 3 ಪ್ಲೇಯರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಉಳಿದ 8 ಮಂದಿ 2 ರಾಜ್ಯದವರು. ಅಲ್ಲಿಗೆ ಕ್ರಿಕೆಟ್ ನಲ್ಲಿ ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ವಾರ್ ಸ್ಟಾರ್ಟ್ ಆಗಿದೆ. ಕ್ರಿಕೆಟ್ ನಂತಹ ಆಟಕ್ಕೆ ಯಾವತ್ತೂ ಕೂಡ ರಾಜಕೀಯ ಅನ್ನೋದು ಬರಲೇಬಾರದು. ಅದು ಒಮ್ಮೆ ಬಂದು ಬಿಟ್ರೆ ಅಲ್ಲಿಗೆ ಆ ದೇಶದ ಕ್ರಿಕೆಟ್ ಕೂಡ ನಾಶವಾಗುತ್ತೆ. ವೆಸ್ಟ್ ಇಂಡೀಸ್ ತಂಡ ಎಲ್ಲಿಗೆ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಅಷ್ಟೇ ಯಾಕೆ, ಶ್ರೀಲಂಕಾದಂತಹ ಒಂದು ಕಾಲದ ಬಲಿಷ್ಠ ತಂಡ ಇವತ್ತು ಯಾವ ಪರಿಸ್ಥಿತಿಯನ್ನ ಅನುಭವಿಸುತ್ತಿದೆ ಅನ್ನೋದನ್ನ ನೀವು ನೋಡಿದ್ದೀರಿ. ಭಾರತದಲ್ಲೂ ಈ ರಾಜಕೀಯ ಬಂದು ಬಿಟ್ರೆ ಅಲ್ಲಿಗೆ ಅದು ಕ್ರಿಕೆಟ್ಗೆ ಅಪಾಯ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.